ಮುದ್ದಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ಫಿಕ್ಸ್ ಆಗಿದೆ. ಪಕ್ಷ ಸೇರ್ಪಡೆ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಮಾಜಿ ಶಾಸಕ ಗೌರಿ ಶಂಕರ್. ಮಾಜಿ ಸಂಸದ ಮುದ್ದಹನುಮೇಗೌಡ ಕೈ ಸೇರ್ಪಡೆ ಪ್ರಕ್ರಿಯೆ ಆಗಿರೋದು ನಿಜ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನಗಳು, ಸುದ್ದಿಗಳು ಓಡಾಡ್ತಾ ಇದ್ದಿದ್ದು ನಿಜ. ಆದ್ರೆ ಇದೀಗ ಮಾಜಿ ಸಂಸದ ಮುದ್ದಹನುಮೇಗೌಡ ಕೈ ಸೇರ್ಪಡೆ ಪ್ರಕ್ರಿಯೆ ನಿಜ ಅನ್ನೋದ್ರ ಬಗ್ಗೆ ನಿನ್ನೆ ಸಂಜೆ ಖುದ್ದಾಗಿ ಕಾಲ್ ಮಾಡಿ ಮಾತನಾಡಿದ್ರು ನನಗೆ ಅನ್ನುವಂಥ ವಿಚಾರವನ್ನ ಹೇಳಿರುವಂಥದ್ದು. ಪಕ್ಷ ಸೇರ್ಪಡೆಗಾಗಿ ಡಿಕೆಶಿಗೆ ಲೆಟರ್ ಕೊಟ್ಟಿರೋದಾಗಿ ಹೇಳಿದ್ರು. TV5 ಕನ್ನಡಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀಡಿದ್ದಾರೆ ಮಾಜಿ ಶಾಸಕ ಗೌರಿ ಶಂಕರ್. ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು ಗೌರಿ ಶಂಕರ್. ಮುದ್ದಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಿತ್ತು. ಕಾರಣ ಅವರು ರಾಜಣ್ಣ ಅವರನ್ನ, ಪರಮೇಶ್ವರ್ ಅವರನ್ನ ಎಲ್ಲರನ್ನ ಭೇಟಿ ಆಗ್ತಾ ಇದ್ರು. ನೇರವಾಗಿ ಮುದ್ದಹನುಮೇಗೌಡರನ್ನೇ ಕೇಳಿದಾಗ ಇಲ್ಲ, ಯಾವುದೋ ಬೇರೆ ಕೆಲಸ ಇತ್ತು, ಅದಕ್ಕೆ ಮೀಟ್ ಮಾಡೋದಕ್ಕೆ ಅಂತ ಬಂದಿದ್ದೆ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಇದೀಗ ಒಂದು ಕ್ಲಾರಿಟಿ ಸಿಕ್ಕಿದೆ. ನಮ್ಮ ಅಧ್ಯಕ್ಷರಾಗಿದ್ದ ಕೆಂಪಣ್ಣವರು ನೆಮ್ಮದಿ ಫ್ರೀ ಇದೀನಿ ಅಂತ ರಾಜಕಾರಣಿಗೆ ಎಲ್ಲ ಒಟ್ಟಿಗೆ ಒಂದು ಟೈಮ್ ಈಗ DLAಗಳದ್ದು ಬೂತ್ ಲೆವೆಲ್ ಏಜೆಂಟ್ಸ್ಗಳದ್ದು ಎಲ್ಲ ಕ್ಷೇತ್ರದಲ್ಲೂ ಚೆನ್ನಾಗಿ ಮಾಡಬೇಕು, ಪಕ್ಷ ಬಲಿಷ್ಠ ಮಾಡಬೇಕು ಅಂತೇಳಿ ಗ್ರಾಮಾಂತರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌರಿ ಶಂಕರ್ ಏನ್ ಹೇಳಿದ್ದಾರೆ, ನಮ್ಮ ಪ್ರತಿನಿಧಿ ಅವರನ್ನು ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಲೋಕಸಭಾ ಚುನಾವಣೆ ಕಾವು ದಿನಕ್ಕೆ ರಂಗೇರ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ತಿಂಗಳುಗಳು ಮಾತ್ರ ಚುನಾವಣೆಗೆ ಬಾಕಿ ಉಳಿದಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಬಾರಿ ತುಮಕೂರು ಲೋಕಸಭಾ ಚುನಾವಣೆನ ಗೆಲ್ಲಬೇಕು ಅಂತ ಸಾಕಷ್ಟು ರೀತಿಯ ಒಂದು ರಣತಂತ್ರ ಕೂಡ ರೂಪಿಸ್ತಾ ಇರ್ತಕ್ಕಂಥದ್ದು. ಅದೇ ಒಂದು ನಿಟ್ಟಿನಲ್ಲಿ ಸಾಕಷ್ಟು ರೀತಿಯ ಒಂದು ಬೆಳವಣಿಗೆಗಳು ಕೂಡ ತುಮಕೂರಿನಲ್ಲಿ ಆಗಿರ್ತಕ್ಕಂಥದ್ದು. ತುಮಕೂರು ಗ್ರಾಮಾಂತರದ ಮಾಜಿ ಶಾಸಕರಾಗಿರ್ತಕ್ಕಂಥ ಗೌರಿ ಶಂಕರ್ ಅವರು ಇವತ್ತು ಏನು ಕಾಂಗ್ರೆಸ್ನ ಆಸ್ಪಿರೆಂಟ್ ಆಗಿರ್ತಕ್ಕಂಥ ಮುರಳೀಧರ್ ಅಲ್ಲಪ್ಪ ಅವ್ರ ಮನೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಏನು ಉದ್ದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ, ಏನೆಲ್ಲ ಚರ್ಚೆ ಆಯಿತು ಅವರು ಈ ಮನೆಯಲ್ಲಿ ಅನ್ನೋದು ಕುರಿತು ಮಾತನಾಡೋದಕ್ಕೆ ಗೌರಿ ಶಂಕರ್ ಕೂಡ ನನ್ನೊಟ್ಟಿಗೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಮುರಳೀಧರ್ ಅಲ್ಲಪ್ಪ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದಾರೆ, ಏನು ಉದ್ದೇಶವಾಗಿ ಇವತ್ತು ಇವ್ರ ಮನೆಗೆ ಭೇಟಿ? ಹಾಲಪ್ಪ ಅವರು ನನ್ನ ಸ್ನೇಹಿತರು, 20 ವರ್ಷದ ಸ್ನೇಹಿತರು, ಮಧುಗಿರಿ ಬೇಸಿಕಲಿ. ಸೊ ನಾನು ಕೂಡ ಅಲ್ಲಿ MLA ಆಗುವಂಥ ಸಂದರ್ಭ ನನಗೂ ಕೂಡ ಭಾಳ ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಮಾಡಿದಂಥ ಫ್ಯಾಮಿಲಿ ಇದ್ದಂಗೆ. ಸೊ ಜೊತೆಯಲ್ಲಿ ಇವತ್ತು ಬೆಳಿಗ್ಗೆ ಈಗಾಗಲೇ ಸುಮಾರು ಒಂದು ತಿಂಗಳಿಂದ ಇನ್ವೈಟ್ ಮಾಡೋದು, ಬನ್ನಿ ಮನೆಗೆ ಬಂದು ಹೋಗಿ ಅಂತ ಹೇಳಿದ್ರು ಬಾಬಾ. ಸೊ ಟೈಮ್ ಸಿಗ್ತಿರಲಿಲ್ಲ ನನಗೆ. ಇವತ್ತು ಫ್ರೀ ಇದ್ದೆ. ನೆನ್ನೆ ಸಂಜೆ ಫೋನ್ ಹಾಕಿದ್ರು, ಇವತ್ತು ಬರ್ತೀನಿ 9:30ಗೆ ಅಂತೇಳಿ. ಟಿಫನ್ ಅಟ್ಲೀಸ್ಟ್ ಒಂದ್ಸಿ ಟಿಫನ್ ಬಂದುಬಿಡಿ ಮನೆಗೆ ಅಂತ ಬಂದು ಕೂತ್ಕೊಂಡು ಕೆಲವು ಸಣ್ಣ ಪುಟ್ಟ ನಮ್ಮ ಕಾನ್ಷಿಯಸ್ ಇದ್ದು ತುಮಕೂರು ತಾಲೂಕ್ದು ಜಿಲ್ಲಾಧ್ಯಕ್ಷರು ಎಲ್ಲ ಒಟ್ಟಿಗೆ ಕೂತಿದ್ವಿ. ಎಲ್ಲ ಒಟ್ಟಿಗೆ ಚುನಾವಣೆ ಯಾವ ರೀತಿ ಮಾಡ್ಕೋಬೇಕು, ನಮ್ಮ ಅಭ್ಯರ್ಥಿ ಕೆಲಸಕ್ಕೆ ಯಾವ ರೀತಿ ನಾವು ತಂತ್ರಗಾರಿಕೆ ಮಾಡ್ಕೋಬೇಕು ಅಂತ ಚರ್ಚೆ ಮಾಡಿದ್ವಿ. ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಉದ್ದೇಶ ಇಲ್ಲ ಇಲ್ಲಿ. ಮುರಳೀಧರ್ ಅಲ್ಲಪ್ಪ ಅವ್ರಿಗೆ ಟಿಕೆಟ್ ಕೊಟ್ಟರೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ? 100% ಮಾಡ್ತೀನಿ. ತನು ಮನ ಧನ ಎಲ್ಲ ಅರ್ಪಿಸ್ ಕೆಲಸ ಮಾಡ್ತೀನಿ. ನನಗೆ ಒಳ್ಳೆಯ ಸ್ನೇಹಿತ ಅವರು, ಬಿಡೋಕ್ಕಾಯ್ತದ? ಹೇಳಿದ್ನಲ್ಲ, ತನು ಮನ ಧನ ಅರ್ಪಿಸ್ ಕೆಲಸ ಮಾಡ್ತೀವಿ. ಇಟ್ಸ್ ಮೈ ಡ್ಯೂಟಿ ಆಲ್ಸೋ. ಮತ್ತಲ್ಲಿ ಈಗ ಒಂದು ಹೇಳ್ತೀನಿ ಕೇಳಿ, ಹೈಕಮಾಂಡ್ ಇನ್ನೂ ತೀರ್ಮಾನ ಮಾಡಿಲ್ಲ, ಯಾರನ್ನೂ ಕೂಡ ತೀರ್ಮಾನ ಮಾಡುತ್ತೆ. ಇನ್ನೇನು ಲೋಕಸಭೆ ನೀವು ದಿನ ಬ್ರೇಕಿಂಗ್ ನ್ಯೂಸೇ ನಿಮಗೆ ಇನ್ಮೇಲಿಂದ ಶುರು ಆಗುತ್ತೆ. ಅಧಿವೇಶನ 23ಕ್ಕೆ ಮುಗೀತದೆ. ಮುಗಿದಾದ್ಮೇಲೆ ಚುನಾವಣೆ ಪ್ರಕ್ರಿಯೆಗಳು ಸಹಜವಾಗಿ ಶುರು ಆಗ್ತವೆ. ಸ್ಪರ್ಧೆ ಮಾಡೋದಕ್ಕೆ ಆಹ್ವಾನ ಕೊಟ್ಟಿದ್ದಂಥವ್ರು ಯಾರು ಅಂತ? ಈಗ ನಮಗೂ ಕೂಡ ಈಗೆಲ್ಲ ಒಂದು ಕಡೆ ಪಾರ್ಟಿನಲ್ಲೇ ನನಗೂ ಕೂಡ ಆಯಿತು, ನೀನು ಚುನಾವಣೆ ರೆಡಿಯಾಗಪ್ಪ ಅಂತ ಕೂಡ ಚರ್ಚೆ ಆಗಿದ್ದು ನಿಜ. ಬಟ್ ಇಲ್ಲಿ ಒಬ್ಬೊಬ್ಬರು ಆಸ್ಪಿರೆಂಟು, ಒಬ್ಬೊಬ್ಬರು ಆಕಾಂಕ್ಷಿಗಳು ಅಂತ ನಾನು ಇನ್ನೂ ಹೊಸಬ, ಕಾಂಗ್ರೆಸ್ಗೆ ಈಗ ತಾನೇ ಹೊಸ್ದಾಗಿ ಬಂದಿದ್ದೀನಿ. ನಾನು MP ಟಿಕೆಟ್ ಹೆಂಗೆ ಕೇಳಿ ಹೋಗಿ ತಪ್ಪಾಗತ್ತೆ. ಹೌದು, ನೀನು ರೆಡಿಯಾಗು ಚುನಾವಣೆಗೆ ಅಂತೇಳಿ ಸತ್ಯನೇ. ಬಟ್ ನಾನು ಅಲ್ಲ, ಪ್ರಶ್ನೆ ಬೇಡ, ಅದನ್ನು ಇಲ್ಲಿ ಚರ್ಚೆ ಬೇಡ. ಅದು ರಾತ್ರಿಯಿಂದ ಆಗಿರುವಂಥ ಒಂದು ಬೆಳವಣಿಗೆಗಳು, ಮುದ್ದನ್ಮೇಗೌಡರು ಇದೇ ತಿಂಗಳು 22ನೇ ತಾರೀಕು ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ, ಅದಕ್ಕೆ ಗೌರಿ ಶಂಕರ್ ಅವರು ವಿರೋಧ ಇದೆಯಾ ಇಲ್ವಾ? ನಿಜ, ಹೌದು. ಮುದ್ದನ್ಮೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋವಂಥದ್ದು ಪ್ರಕ್ರಿಯೆ ಆಗಿರೋದು ನಿಜ. ಯಾಕೆಂದರೆ ನಿನ್ನೆ ಸಂಜೆ ಕೂಡ ಮುದ್ದನ್ಮೇಗೌಡರು ಖುದ್ದಾಗಿ ನನಗೆ ಫೋನ್ ಮಾಡಿದರೆ ಹಿಂಗೆ ಕಾಂಗ್ರೆಸ್ಸಿಗೆ ನಾವೆಲ್ಲ ಒಂದು ಕಡೆ ಸೇರ್ಪಡೆ ಆಗಬೇಕು ಅಂತ ನಾನು ಹೋಗಿ ಲೆಟ್ರ್ ಕೊಟ್ಟಿದ್ದೀನಿ DK ಶಿವಕುಮಾರ್ ಅವರಿಗೆ ಅಂತ ಕೂಡ ನನಗೆ ಮಾಹಿತಿ ಕೊಟ್ಟರು. ಹೌದು, ಆಯ್ತು ಸರ್, ಮುಂದೆ ಏನು ಪ್ರಕ್ರಿಯೆ ಆಗುತ್ತಾಗಲಿ, ಹೈಕಮಾಂಡ್ ಏನು ಡಿಸಿಷನ್ ತಗೋತಾರೋ ಹೈಕಮಾಂಡ್ ಡಿಸಿಷನ್ಗೆ ನಾವು ಬದ್ಧವಾಗಿರ್ತೀವಿ ಅಂತೇಳಿ ನಾನು ಫೋನ್ ಇಟ್ಟೆ. ಕಾಂಗ್ರೆಸ್ ಸೇರ್ಪಡೆ ಆಗುವಂಥ ವಿಚಾರ ನಡೀತಾ ಇರ್ತಕ್ಕಂಥದ್ದು ಪ್ರಕ್ರಿಯೆ ನಿಜ. ಅದು ಒಂದು ಪಕ್ಷದಲ್ಲಿ ಮುದ್ದನ್ಮೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗಿ ಅವ್ರಿಗೆ ಏನಾದರೂ ಟಿಕೆಟ್ ಸಿಕ್ಕಿದ್ರೆ ಗೌರಿ ಶಂಕರ್ ಅವ್ರಿಗೆ ಸಪೋರ್ಟ್ ಮಾಡ್ತಾರಾ? ಅಲ್ಲ, ನಾವು ಈಗ ಜಿಲ್ಲಾ ಮಂತ್ರಿಗಳ ಮಾತು ನಾವು ಮೀರೋಕ್ಕಾಯ್ತದ? ನಮ್ಮ ಜಿಲ್ಲಾ ಅಧ್ಯಕ್ಷನ ಮಾತು ನಾವು ಮೀರೋಕ್ಕಾಯ್ತದ? ಈಗ ಜಿಲ್ಲಾ ಅಧ್ಯಕ್ಷರವರು ನಮ್ಮ ಜಿಲ್ಲೆಯಲ್ಲಿ ಅಧ್ಯಕ್ಷರವರೇ, ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳವರೇ, ಹಾಲಪ್ಪನವರವರೇ, ನಮ್ಮ ಹಿರಿಯ ಸಚಿವರು, ಹಿರಿಯ MLAಗಳು,
ನಮ್ಮ ಮಾಜಿ MLA ಗಂಗಮ್ಮನ ಅವರೇ, ಅವ್ರ ಮಾತೆಲ್ಲ ವಾಸಣ್ಣವ್ರವ್ರೆ. ಗೌರಿಶಂಕರ್ ಅವರು ಮಾಜಿ ಶಾಸಕರಾಗಕ್ಕೆ ಮುದ್ದನ್ಮೇಗೌಡರ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನ ನೋವನ್ನ ಮರೆತು ಕೆಲಸ ಮಾಡ್ತಾರ ಅನ್ನೋವಂಥ ಚರ್ಚೆ ರಾಜಕೀಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಏನು ಮುದ್ದನ್ಮೇಗೌಡ್ರನ್ನ 85,000 ಓಟ್ ಹಾಕ್ಸ್ಬಿಡ್ತಾರಾ? 85,000 ಓಟ್ ಹಾಕಿ ನಾನು ಸೋಲಿಸ್ಬಿಟ್ರೆ ಮುದ್ದನ್ಮೇಗೌಡರು. ಅವ್ರು BJP ಪಾರ್ಟಿಗೆ ಹೋದರು, ಅಲ್ಲೂ ಕೂಡ ಟೋಪಿ ಇಡುವಂಥ ಕೆಲಸನ ಮುದ್ದನ್ಮೇಗೌಡ್ರಿಗೆ ಮಾಡಿದ್ರು. ಇಂದ್ರ ಚಂದ್ರ ಅಂತ ಕರ್ಕೊಂಡೋಗಿ ಟಿಕೆಟ್ ಕೊಡ್ತೀವಿ ಅಂತ ಪಾಪ ಅಲ್ಲೂ ಕೂಡ ಅವರಿಗೆಲ್ಲ ಒಂದು ಕಡೆ ಸಮಸ್ಯೆ ಮಾಡಿದ್ರು. ಅಲ್ಲೂ ಕರ್ಕೊಂಡು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನಂಗೆ ಆಯಿತು ಪರಿಸ್ಥಿತಿಗಳು ಮುದ್ದನ್ಮೇಗೌಡರದು. ಸೊ ಅಂಥ ಸಮಯದಲ್ಲಿ ಅವ್ರ ಪಕ್ಷಕ್ಕೆ ಮಾಡಲೇಬೇಕಲ್ಲ. ಈಗ ಮಾಡ್ಕೊಂಡ್ರು, ಅವ್ರ ಕೆಲಸ ಮಾಡಿಸ್ಕೊಂಡು ಈಗ ದೂರ ಹಾಕವ್ರೆ. ಈಗ ಹಂಗೆ ಅವ್ರು ಮಾಡೋದು ಅಂತ ನಾವು ಅನ್ಯಾಯ ಮಾಡೋಕ್ಕಾಗ್ತದ? ಪ್ರಶ್ನೆ ಇಲ್ಲ ಅಲ್ಲಿ. ಇದಿಷ್ಟು ಕೂಡ ಏನು ತುಮಕೂರು ಗ್ರಾಮಾಂತರದ ಮಾಜಿ ಶಾಸಕರಾಗಿರ್ತಕ್ಕಂಥ ಗೌರಿಶಂಕರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನಿಟ್ರಳ್ಳಿ, TV5 ಕನ್ನಡ, ತುಮಕೂರು.